ಚಿಕ್ಕಬಳ್ಳಾಪುರ ನಗರದಲ್ಲಿ ಐಪಿಎಲ್ 2026ರಲ್ಲಿ ಆರ್ಸಿಬಿ ಫೈನಲ್ಗೆ ತಲುಪಿದ ಹಿನ್ನೆಲೆಯಲ್ಲಿ ಈ ಹಿಂದೆ ನೀಡಿದ್ದ ಭರವಸೆಯಂತೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಹಾಗೂ ಸಮಾಜ ಸೇವಕ ಆನೆಮಡುಗು ಹರೀಶ್ ರೆಡ್ಡಿ ಅವರು ಶನಿವಾರ 1000ಕ್ಕೂ ಹೆಚ್ಚು ಆರ್ಸಿಬಿ ಜೆರ್ಸಿಗಳನ್ನು ಅಭಿಮಾನಿಗಳಿಗೆ ಉಚಿತವಾಗಿ ವಿತರಿಸಿದರು. ಈ ಹಿಂದೆ ಗೋದಾನ ಕಾರ್ಯಕ್ರಮ ಹಾಗೂ ಶುದ್ಧ ಕುಡಿಯುವ ನೀರಿಗಾಗಿ ಹೋರಾಟ ನಡೆಸುವ ಮೂಲಕ ಗಮನ ಸೆಳೆದಿದ್ದ ಹರೀಶ್ ರೆಡ್ಡಿ ಇದೀಗ ಜೆರ್ಸಿ ವಿತರಣೆ ಮೂಲಕ ಯುವಕರ ವಲಯದಲ್ಲೂ ಚರ್ಚೆಗೆ ಗ್ರಾಸವಾಗಿದ್ದಾರೆ. ಕಾರ್ಯಕ್ರಮ ಏನು ವಿಶೇಷ ವಿಶೇಷ ಸರ್, ಏನು ಮೊನ್ನೆ ದಿನ ನಾವು ಒಂದು ವಿಡಿಯೋ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿದ್ವಿ. ಆರ್ಸಿಬಿ ತಂಡ ಫೈನಲ್ಗೆ ಹೋದರೆ ನಮ್ಮ ಚಿಕ್ಕಬಳ್ಳಾಪುರ ಜನತೆಯ ಆರ್ಸಿಬಿ ಅಭಿಮಾನಿಗಳ ವಿಶೇಷವಾಗಿ ನಾನು ಒಂದು ಜೆರ್ಸಿಯನ್ನು ವಿತರಣೆ ಮಾಡ್ತೀನಿ ಅಂತ ಹೇಳಿದ್ದೆ. ಅದೇ ರೀತಿ ಇವತ್ತು ದಿನ ಜೆರ್ಸಿಯನ್ನು ವಿತರಣೆ ಮಾಡೋ ಕೆಲಸ ಮಾಡಿದ್ದೀನಿ ಸರ್. ಇದೇ ರೀತಿ ನಮ್ಮ ಏನು ಸತತ 17 ವರ್ಷಗಳ ಕಷ್ಟ 18ನೇ ವರ್ಷಕ್ಕೆ ಏನು ನಮ್ಮ ಆರ್ಸಿಬಿ ತಂಡ ಕಪ್ಪನ್ನು ಗೆದ್ದಿತ್ತು, ಅದೇ ರೀತಿ ಮತ್ತೊಮ್ಮೆ ಈ ಸಲನೂ ಕೂಡ ನಮ್ಮ ಆರ್ಸಿಬಿ ತಂಡ ಕಪ್ಪನ್ನು ಗೆದ್ದು ನಮ್ಮ ಕ್ಯಾಪ್ಟನ್ ತಂಡದ ಕ್ಯಾಪ್ಟನ್ ಆದಂತಹ ರಜತ್ ಪಟ್ಟಿದಾರ್ ಅವರ ಹುಟ್ಟುಹಬ್ಬಕ್ಕೆ ಉಡುಗೊರೆಯಾಗಿ ನೀಡಲಿ ಅಂತ ನಾನು ಇಡೀ ತಂಡದಲ್ಲಿ ಮನವಿಯನ್ನು ಮಾಡ್ತೀನಿ. ಆರ್ಸಿಬಿ ತಂಡಕ್ಕೆ ಇಡೀ ಕರ್ನಾಟಕ ಜನತೆಗೆ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಇವತ್ತು ಜಾಸ್ತಿ ಸರ್, ಈಗ ಯಾರ ಹತ್ರನೂ ಹಣ ಇಲ್ದಿರ ಯಾರೂ ಬಂದಿಲ್ಲ. ಒಂದು ಅಭಿಮಾನಿಯಾಗಿ ಆರ್ಸಿಬಿ ಅಭಿಮಾನಿಗಳಾಗಿ ಬಂದಿದ್ದಾರೆ. ಅವ್ರಿಗೆ ನಾನು ವಿಶೇಷವಾಗಿ ಅಭಿನಂದನೆಯಾಗಿ ನಾನು ತಿಳಿಸ್ತೀನಿ. ಸಾವಿರಾರು ಸಂಖ್ಯೆಯಲ್ಲಿ ಏನು ಬಂದಿದ್ರು, 99% ಪ್ರತಿಯೊಬ್ಬರಿಗೂ ಜೆರ್ಸಿ ಸಿಕ್ಕಿದೆ. ನೂಕುನುಗ್ಲಲ್ಲಿ 2, 3, 4 ತಗೊಂಡು ಹೋಗಿರೋದ್ರಿಂದ ಒಂದು 10-20 ಜನಕ್ಕೆ ಜೆರ್ಸಿ ಮಿಸ್ ಆಗಿದೆ ಅಂತ ಅನಿಸ್ತಾ ಇದೆ. ಏನು ಹೇಳ್ತೀರಿ ಈ ಸಂದರ್ಭ? ಆರ್ಸಿಬಿ ಅಭಿಮಾನಿಗಳಿಗೆ ಈ ಸಲನೂ ಕಪ್ ನಮ್ಮದೇ, ಯಾರು ಆಘಾತಕ್ಕೆ ಒಳಗಾಗಬೇಡಿ. ಮತ್ತೊಮ್ಮೆ ಕಪ್ ಗೆಲ್ತೀವಿ. ನಾವು ವಿಜೃಂಭಣೆಯಿಂದ ಮತ್ತೊಮ್ಮೆ ನಾವು ವಿಜಯೋತ್ಸವವನ್ನು ಆಚರಣೆ ಮಾಡೋಣ.